ಮೂಡ ಹಗರಣದ ತನಿಖೆಯಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಉಲ್ಟಾ ತನಿಖೆಗೆ ಮುಂದಾಗಿದ್ದಾರೆ ಲೋಕ ಅಧಿಕಾರಿಗಳು. ಮೂಡ ಹಗರಣದ ತನಿಖೆಯಲ್ಲಿ ಮೇಜರ್ ಟ್ವಿಸ್ಟ್, ಉಲ್ಟಾ ತನಿಖೆಗೆ ಮುಂದಾಗಿದ್ದಾರೆ ಲೋಕಾಧಿಕಾರಿಗಳು. ಏನಿದು ಉಲ್ಟಾ ತನಿಖೆ? A1, A2, A3, A4 ಅನ್ನೋದು ಕ್ರಮಬದ್ಧ ತನಿಖೆ ಆಗಬೇಕು. ಅದು ಬದಲು ಉಲ್ಟಾ ತನಿಖೆಗೆ ಮುಂದಾಗಿದ್ದಾರೆ. A4, A3, A2, A1 ಈ ರೀತಿಯ ಫಾರ್ಮ್ಯಾಟ್ ಅಲ್ಲಿ ತನಿಖೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಭೂಮಿಯನ್ನ ಮೊದಲು ಯಾರಿಗೆ ಮಾರಾಟ ಮಾಡಿದ್ರು ಅಂದ್ರೆ ಮೂಲಕ್ಕೆ ಹೋಗಿದ್ದಾರೆ. ಈಗ ಭೂಮಿಯನ್ನ ಯಾರಿಗೆ ಮಾರಾಟ ಮಾಡಿದ್ರು, ಮೊದಲು ಯಾರಿಗೆ ಮಾರಾಟ ಮಾಡಿದ್ರು, ಭೂಮಿಯನ್ನ ಮೊದಲು ತಗೊಂಡವ್ರು ಯಾರು, ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು, ಮೂಲ ಮಾಲೀಕ ಮತ್ತು ಮಾರಾಟಗಾರರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಕ್ರಮಬದ್ಧವಾಗಿ ಅಂದ್ರೆ A1 ಮೊದಲು ಸಿದ್ದರಾಮಯ್ಯನವರು, ಆಮೇಲೆ ಅವರ ಪತ್ನಿ, ಆಮೇಲೆ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಆಮೇಲೆ ದೇವರಾಜು ಅಂತ A4 ಅವರಿಗೆ ಈ ರೀತಿಯಾದಂತಹ ಆರ್ಡರ್ ಅಲ್ಲಿ ತನಿಖೆ ಮಾಡಬೇಕಾಗಿತ್ತು. ಆದ್ರೆ ಈಗ ಉಲ್ಟಾ ತನಿಖೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಭೂಮಿಯನ್ನ ಮೊದಲು ಯಾರಿಗೆ ಮಾರಾಟ ಮಾಡಿದ್ರು, ಯಾರು ಫಸ್ಟ್ ತಗೊಂಡ್ರು, ಅದನ್ನ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು, ಈ ರೀತಿಯಾದಂತಹ ಒಂದು ವಿಚಾರಣೆಗೆ ಇವಾಗ ಅಥವಾ ತನಿಖೆಗೆ ಇಳಿದಿದ್ದಾರೆ ಲೋಕ ಅಧಿಕಾರಿಗಳು. ನಮ್ಮ ಪ್ರತಿನಿಧಿ ಸುರೇಶ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕ್ರಮಬದ್ಧ ತನಿಖೆ ಬದಲು ಉಲ್ಟಾ ತನಿಖೆಗೆ ಅಧಿಕಾರಿಗಳು ಮುಂದಾಗಿರುವಂತದ್ದು ವೈ ದಿಸ್ ಅಂತ ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನ ಬಿಡಿಸಬೇಕು ಅಂತಂದ್ರೆ ಅದರ ಮೂಲಕ್ಕೆ ಇಳಿಬೇಕು ಅನ್ನುವಂಥದ್ದು ಒಂದು ಮಾತು. ಅದೇ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರಾ ಹೇಗೆ? ಹೌದು ಸಿಂಧೂರ, ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಲೋಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೇವನ್ ಆಗಿದ್ರು ಕೂಡ ಮೂಲ ದಾಖಲಾತಿಗಳ ಪ್ರಕಾರ ಏನು ತಳದಿಂದಲೇ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡಬೇಕಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ A1 ಆ ವಿಚಾರಣೆಯನ್ನ ಮಾಡುವ ಬದಲು ಲೋಕಾಯುಕ್ತ ಅಧಿಕಾರಿಗಳ ತಂಡ A4 ಅನ್ನ ವಿಚಾರಣೆಯನ್ನ ಮಾಡುವ ಸಂದರ್ಭದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಯಾಕಂದ್ರೆ ದೇವರಾಜು ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಭೂಮಿ ಕೊಟ್ಟಂತ ಪ್ರಕರಣವನ್ನ ಮುಂದಿಟ್ಕೊಂಡು ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಆ ಮೂಲಕವಾಗಿ ಲೋಕ ಅಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ 1992ರಲ್ಲಿ ದೇವನೂರು ಬಡಾವಣೆಯನ್ನ ನಿರ್ಮಾಣವನ್ನು ಮಾಡೋದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ವೆ ನಂಬರ್ 464ರ 3 ಎಕರೆ 16 ಕುಂಟೆ ಜಾಗವನ್ನ ವಶಕ್ಕೆ ಪಡಿಸ್ಕೊಳ್ಳುತ್ತಾ ಆ ದೇವರಾಜು ಅವರ ಸುಪರ್ದಿಯಲ್ಲಿ ಆ ಜಾಗ ಇರುತ್ತೆ. ಅದಾದ ಬಳಿಕ 1997ರಲ್ಲಿ ಆ ಒಂದು ಜಾಗವನ್ನ ಸುಪರ್ದಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪಡ್ಕೊಳ್ಳುತ್ತೆ. ಭೂ ಮಾಲೀಕರ ವಿರೋಧದ ನಡುವೆಯೂ ಕೂಡ 1998ರಲ್ಲಿ ಡಿನೋಟಿಫಿಕೇಶನ್ ಅನ್ನ ಮಾಡುತ್ತೆ. ಅದಾದ ಬಳಿಕ ಭೂ ಮಾಲೀಕರಿಗೆ ವಾಪಸ್ ಆ ಭೂಮಿ ಹೋಗುತ್ತೆ. ಅದಾದ ಸಂದರ್ಭದಲ್ಲಿ 2004ರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜು ಅವರು ಈ ಒಂದು ಭೂಮಿಯನ್ನ 3 ಎಕರೆ 16 ಕುಂಟೆಯ ಭೂಮಿಯನ್ನ ಸಿದ್ದರಾಮಯ್ಯ ಅವರ ಬಾಮೈದುನನ್ನ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟವನ್ನ ಮಾಡ್ತಾರೆ. ಅದಾದ ಬಳಿಕ 2005ರಲ್ಲಿ ಈ ಒಂದು ಭೂಮಿಯನ್ನ ಕೃಷಿ ಉದ್ದೇಶದಿಂದ ವಸತಿ ಉದ್ದೇಶಕ್ಕೋಸ್ಕರ ಕನ್ವರ್ಷನ್ ಅನ್ನ ಮಾಡ್ತಾರೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ನಗರದ ಲೋಕ ಅಧಿಕಾರಿಗಳ ತಂಡ ಇದೀಗ ತನಿಖೆಗೆ ಇಳಿದಿರುವಂತದ್ದು. ಉಲ್ಟಾ ತನಿಖೆಗೆ ಅಂದ್ರೆ A1 ಇಲ್ಲಿ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಆಗಿರೋದ್ರಿಂದ ಅದು ಹೈಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದೆ. ಆದ್ರೆ ಮೂಲ ದಾಖಲಾತಿಗಳನ್ನ ಹುಡುಕಬೇಕು ಅಂದ್ರೆ ಇಲ್ಲಿ A4ಗೆ ವಿಚಾರಣೆಯನ್ನ ಮಾಡಬೇಕಾಗಿದೆ. ಹೀಗಾಗಿ A4ಗೆ ದೇವರಾಜ್ ಅವರಿಗೆ ನೋಟಿಸ್ ಅನ್ನ ಕೊಡೋದಾ, ಜೊತೆಗೆ ಭೂ ಮಾಲೀಕರಿಂದ ವಾಪಸ್ ಹೇಗೆ ಬಂತು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಟಾ ತನಿಖೆಗೆ ಲೋಕಾಧಿಕಾರಿಗಳು ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.